ಏನಿಲ್ಲ, ನಿನ್ನೆ ಒಂದು ಮಾತು ಕೇಳಬೇಕಾದ್ರೆ ಈಗ ಮುಹೂರ್ತ ಮೀರಿಡುತ್ತಲ್ಲ, ಆದ್ರೆ ನನಗೆ ಮುಹೂರ್ತ ಕೂಡಿ ಬಂದಿದೆ. ನಿಶ್ಚಿತ ಅಂದು ನಾನು ದೇವಸ್ಥಾನಕ್ಕೆ ಹೋಗಿ ಬರುತ್ತಿರಬೇಕಾಗಿ ಯಾರೋ ಪಾಪಿಗಳ ನನ್ನ ಗಂಡನನ್ನ ನನ್ನ ತಮ್ಮನನ್ನ ಕ್ರೂರವಾಗಿ ಕೊಲೆ ಮಾಡಿದ್ದಾರೆ. ಅವ್ರು ಯಾರೆಂತ ನನಗೆ ಗೊತ್ತಿರ್ಬೇಕಲ್ಲ. ಮೊದಲು ಮದುವೆ ಮುಗಿಲಿ, ಆಮೇಲೆ ವಿಚಾರ ಮಾಡಿದ್ರೆ ಆಯ್ತು. ನಂದವರ ಕಣ್ಣೀರು ಸಿಹಿ ಹಸಿದವರ ಮಡಲು ತುಂಬಿಸಿ ಯಾರಿನ ಕತ್ತಿಗೆ ಯಾರು ಹೇಳ್ತಾ ಇದ್ದ ನಾನು ಮರದೇವರನ್ನ ಚಿತ್ರ ಹಿಂಸೆ ಕೊಟ್ಟು ತಾಯಿಗಳು ಯಾರು ಅಂತ ನಾವು ತಿಳ್ಕೊಬೇಕು. ಯಾರಲ್ಲ ಅದು ನೀನು ತುತ್ತಿ ಜೋಪಾನ ಮಾಡಿದಲ್ಲ, ಆ ನಿನ್ನ ತಮ್ಮ ನರಸಿಂಹನಿ ನಿನ್ನ ಗಂಡನ ಬಂದಿದ್ದು ಬೆಚ್ಚಿನಿಂದ ಮಾತನ್ನ ಮಕ್ಕಳು ನಿನ್ನ ಹೇಳೋ ಕತ್ತು ಕಥೆಯನ್ನ ನನ್ನ ತಮ್ಮ ನರಸಿಂಹನೇನು ನನ್ನ ಕೊರಳ ತಾಳಿಯನ್ನ ಹರಿಸಿದ. ಆದ್ರೆ ನೀನು ಅವರ ದುರಾಸೆಗೆ ಬಲಿಗಿದ್ದ ಅವನ ಎದೆಗೆ ಗುಂಡು ಮಾಡಿದ್ಯೋ. ಗಂಡನ ಸಾವಿಗೆ ನನಗೂ ಯಾವ ಸಂಬಂಧ ಇಲ್ಲ. ಅವರಿಬ್ಬರನ್ನ ಕೊಂದ ರಾಕ್ಷಸ ಬೇರೆ ಅಲ್ಲ, ಅದು ನೀನೆ. ನಾನಲ್ಲ, ನೀನೆ, ನಾನಲ್ಲ, ನೀನೆ. ನಿನ್ನ ಗಂಡನನ್ನು ನಿನ್ನ ತಮ್ಮನನ್ನು ಕೊಂದಿದ್ದು ನಾನೇ. ಯಾತಕ್ಕಾಗಿ ಕೊಂದೆ ನನ್ನ ಮನೆದೇವರನ್ನ? ನಿನ್ನ ಪ್ರೀತಿಗಾಗಿ, ನಿನ್ನ ಮದುವೆ ಆಗಬೇಕನ್ನೋ ಆಸೆಗಾಗಿ, ನಿನ್ನ ಮದುವೆ ಆಗಬೇಕಂತ ಬಹಳ ಆಸೆ ಪಟ್ಟಿದೆ. ಆದ್ರೆ ನಿನ್ನ ಗಂಡ ನನ್ನ ಜೈಲಿಗೆ ಕಳಿಸಿ ನಿನ್ನ ಮದುವೆಯಾಗಿ ಖುಷಿಯಾಗಿದ್ದ. ಅದಕ್ಕೆ ಅವರಿಬ್ಬರು ನಾನೇ ಕೊಂದೆ. ನೀನು ವೈರಿಯಾದ ಜೊತೆ ಬಂತು, ವೈರಿಯಾದ ನಿನಗೆ ಗೌರವ ಕೊಟ್ಟು ತನ್ನ ಹೆಂಡತಿ ಶ್ರೀಮಂತ ಕಾಲಕ್ಕಾಗಿ ಮನೆಗೆ ಆಹ್ವಾನವಿತ್ತು. ಅವರನ್ನೇ ಬಲಿಗೆಡಿಸಿಕೊಂಡ್ಬಿಟ್ಟಿಯಲ್ಲ. ಕೊಲೆಗಾರ ನೀನೆ ಅಂತ ನನ್ನ ಮೊದಲಿನಿಂದ ಅನುಮಾನವಿತ್ತು. ನನ್ನ ಹತ್ರ ಯಾವುದೇ ಸಾಕ್ಷಿಗಳು ಇರಲಿಲ್ಲ. ಅದಕ್ಕೆ ಸತ್ಯ ಸಂಗತಿ ನಿನ್ನ ಬಾಯಿಂದಲೇ ಊರನ್ನು ಎದುರಿಗೆ ತರಬೇಕು ಅನ್ನೋ ಒಂದೇ ಒಂದು ಕಾರಣಕ್ಕಾಗಿ ನಿನ್ನ ಮೋಹದ ಮಾತಿಗೆ ಮರಳಾದವರಂತೆ ನಟಿಸಿ ನೀನಾಗೆ ಈ ಮನೆಗೆ ಬರುವಂತೆ ಮಾಡಿದೆ. ಇದು ನನ್ನ ಮುಂದಿನ ಗುರಿ ಮತ್ತೆ ನನ್ನ ಗಂಡನ ಕೊಂದರಿಂದ ಎದೆ ಮತ್ತು ರಕ್ತ ಕುಡಿದ ಮೇಲೆ ಬಿಚ್ಚಿದ ನನ್ನ ಮುಡಿಯನ್ನು ಕಟ್ತೀನಿ, ನನ್ನ ಮುಕ್ತಿನಿಂದ ನಾನು ತೆಗಿತೀನಿ. ಬಾರೋ ಬಾರ. ನಿನ್ನ ಮದುವೆ ಆಗ್ಬೇಕಂತ ಅಲ್ಲಿಂದ ಇವರು ಬಂದ್ರೆ ಈ ವಿಷಯ ಗೊತ್ತಾದ್ಮೇಲೆ ಸುಮ್ಮನೆ ಬಿಡ್ತೀನ. ನಿನ್ನ ಗಂಡನ ಹತ್ರನೇ ಕಳಿಸ್ತೀನಿ. ನಿನ್ನ ಪಾಲಿಗೆ ಯಮಧರ್ಮ ಪರಮೇಶ್ವರ್ ದೇಶ್ಮುಖ್. ನಾನಿನ ಗದ್ದಲು ಹೇಳಿದ್ದೆ, ನಮ್ಮೂರಿನ ಹೆಣ್ಣು ಮಕ್ಕಳ ಕೆಳಗಿದ್ರೆ ಅವರಿಗೆ ಸೇರಿ ರಕ್ತ ಕುಡಿದೀನಿ ಅಂತ. ಅಂಥದ್ದು ನನ್ನ ಹೆಂಡತಿ ಮೈಮೂರ್ತೇನೆ. ಇವತ್ತು ನಿನ್ನ ತುಂಡು ತುಂಡಾಗಿ ಕತ್ತರಿಸಿಬಿಡ್ತೀನಿ. ಬಾರ ಬಾರ. ನಿನ್ನ ಜೀವನದಲ್ಲಿ ನನ್ನ ಏನು ಮಾಡೋಕ್ಕಾಗಲಿಲ್ಲ. ನಿನ್ನ ಸತ್ತಿದ್ರೆ ಮಾತ್ರ ಏನು ಮಾಡ್ತೀಯ? ಯಾಕಂದ್ರೆ ನಾನು ಶಿವನ ಭಕ್ತ, ನನ್ನೇನು ಮಾಡೋಕ್ಕಾಗೋದಿಲ್ಲ. ಅದು ನಿನ್ನ ಹುಚ್ಚು ಭ್ರಮೆ. 10 ತಲೆವಂತ ರಾವಣನ ಮಹಾಶಿವಭಕ್ತನೇ ರಾಮನಿಂದ ಯುದ್ಧದಲ್ಲಿ ಪ್ರಾಣ ಬಿಡುವಾಗ ಆ ಶಿವನು ಬಂದು ಕಾಪಾಡಲಿಲ್ಲ. ನನ್ನ ಗೊತ್ತಿಲ್ಲ. ನಿನ್ನ ಕಣ್ಣೆದುರಲ್ಲಿ ನೀನು ಹೆಂಡತಿ ಬರ್ತೀನಿ, ಏನು ಮಾಡ್ತೆ ಮಾಡ್ಕೋ. ಸಂಚು ಮಾಡಿ ಮಂಚು ಹಾಕಿ ನನ್ನ ಚಿತ್ರಹಿಂಸೆ ಕೊಟ್ಟು ಕೊಂದ ನಿನ್ನನ್ನ ಉಳಿಸೋದಿಲ್ಲ. ಪ್ರಶಾಂತವಾಗಿದ್ದ ಸಾಗರದಲ್ಲಿ ಸುನಾಮಿ ಎದ್ದರೆ ಯಾರಿಂದಲೂ ಸಾಧ್ಯವಿಲ್ಲ. ನೋಡ್ತೀಯಾ ನೋಡ್ತೀಯಾ?
ನನ್ನ ಆತ್ಮಕ್ಕೆ ಶಾಂತಿ ಸಿಗುತ್ತೆ. ನಿನ್ನ ಶಪಥವು ಪೂಜೆ. ನಾನೇನು ಬರ್ತೀನಿ ದುರ್ಗಾ, ನಾನೇನು ಬರ್ತೀನಿ. ನಿನ್ನ ಮಡಿಲಲ್ಲಿ ನಮ್ಮ ವಂಶದ ಗುಡಿ ಬೆಳೀತಾ ಇದೆ. ಅವನ ಲಾಲನೆ ಪಾಲನೆ ಜವಾಬ್ದಾರಿ ನಿನ್ನ ಮೇಲಿದೆ. ನಾನಿಲ್ಲ ಅನ್ನೋ ಕೊರಗನ್ನು ಯಾವತ್ತೂ ಬರಬಾರ್ದು. ಅವನೇ ದೇಶಮುಖರ ಮನೆತನದ ನ್ಯಾಯಾಧೀಶನಾಗಬೇಕು. ನನ್ನ ಸಮಯ ಮುಗಿದು ನಾನೇನು ಬರ್ತಿದ್ದೆ, ನಾನೇನು ಬರ್ತೀನಿ. ಸ್ವಲ್ಪ ಹಿಂದೆ ಸರಿದು ಬಿಡು ಸುಂದರ